ಕಾರ್ಮಿಕನ ಜನರಲ್ ಸೀಟ್ ಅಲ್ಲಿ ಕಾಂಗ್ರೆಸ್ ಗೆಲ್ಸುತ್ತೆ. ಗೆಲ್ಸ್ಬಿಡಿ ನೋಡ ಜನರಲ್ ಸೀಟ್ ಅಲ್ಲಿ ಒಬ್ಬ ಪ್ರಜಾಪ್ರಭುತ್ವದಲ್ಲಿ ನಾವು ಏನೇ ವಿಶ್ಲೇಷಣೆ ಮಾಡಬಹುದು. ನೀವು ಬಿಜೆಪಿ ಮಾಡ್ತೀವಿ, ನೀವು ನೋಡಿ ಹಾಸ್ಯ ಬಂದಿದೆ ನಿಮ್ಗೆ. ಬಿಜೆಪಿ ಜಮೀನ್ ಅಂತಿರೋದು ನಾವು ಉದ್ಯೋಗ ಲೆಕ್ಕಕ್ಕಿಲ್ಲ. ಮಮತಾ ಬ್ಯಾನರ್ಜಿ ವೋಟ್ ಡಿಲೀಟ್ ಮಾಡ್ಬಿಟ್ಟು ಗೆದ್ಕೊಂಡ್ ಬರೋದು ನಮಗೂ ಗೊತ್ತಿದೆ. ನಾವು ಮಾಡ್ತೀವಿ 90 ಲಕ್ಷ ಯಾಕೆ ಡಿಲೀಟ್ ಮಾಡಿದ್ವಿ ನೋಡಿ ಸರ್, ನಮಗೂ ಗೊತ್ತಿದೆ. 91 ಲಕ್ಷ BLAಗಳನ್ನ ನೇಮಕ ಮಾಡಿಸಿದ್ರು ಸುಪ್ರೀಂ ಕೋರ್ಟ್ ಮುಖಾಂತರ. ಒಂದು BLA ವೋಟ್ ತೆಗಿಬೇಕು ಹಾಕ್ಬೇಕಂದ್ರೆ BLA ಮಸ್ಟ್ ಬಿ ದೇರ್. ಯಾವ್ದೋ ಪೊಲಿಟಿಕಲ್ ಪಾರ್ಟಿ ಎಲ್ಲ ಇಷ್ಟ ಗ್ರಾಮದಲ್ಲಿ ಓಕೆ ವಾಪಸ್ ಬರೋಣ. ಮಮತಾ ಬ್ಯಾನರ್ಜಿ ಅವರಿಗೆ ಹಿನ್ನಡೆಯಂತೆ ಭವಾನಿಪುರದಲ್ಲಿ ಮುನ್ನಡೆ ಸಾಧಿಸುತ್ತಿದ್ದಾರೆ ದೀದಿ. 2 ಕ್ಷೇತ್ರಗಳ ಪೈಕಿ ಒಂದು ಕ್ಷೇತ್ರ ಮುನ್ನಡೆ, ಮತ್ತೊಂದು ಕ್ಷೇತ್ರ ಹಿನ್ನಡೆ. ನಂದಿ ಗ್ರಾಮದಲ್ಲಿ ಬಿಜೆಪಿಯ ಸುವೇಂದು ಅಧಿಕಾರಿಗೆ ಮುನ್ನಡೆಯಂತೆ. ಸುವೇಂದು ಅಧಿಕಾರಿ ಅವರು ಬಿಜೆಪಿಗೆ ಅತಿ ದೊಡ್ಡ ಬೂಸ್ಟರ್ ಡೋಸ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಪಶ್ಚಿಮ ಬಂಗಾಳದಲ್ಲಿ ಭವಾನಿಪುರದಲ್ಲಿ ಮುನ್ನಡೆ ಸಾಧಿಸಿದ್ದಾರಂತೆ ದೀದಿ. ಬಿಟ್ರೆ ನಂದಿ ಗ್ರಾಮದಲ್ಲಿ ಹಿನ್ನಡೆ. ನಂದಿ ಗ್ರಾಮದಲ್ಲಿ ಸುವೇಂದು ಅಧಿಕಾರಿ ಅವರು ಈ ಕ್ಷಣಕ್ಕೂ ಕೂಡ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಅಗೇನ್ ಗೆಲುವಿನ ಕಡೆಗೆ ಸುವೇಂದು ಅಧಿಕಾರಿ ನಂದಿ ಗ್ರಾಮದಲ್ಲಿ. ಮಮತಾ ಬ್ಯಾನರ್ಜಿ ಅವರಿಗೆ ಭವಾನಿಪುರದಲ್ಲಿ ಶಾಕ್ ಎದುರಾಗಿತ್ತು ಆರಂಭಿಕ ಹಂತದಲ್ಲಿ. ಕಾರಣ ಅಲ್ಲೂ ಕೂಡ ಸುವೇಂದು ಅಧಿಕಾರಿ ಅವರೇ ಮುನ್ನಡೆ ಕಾಯ್ದುಕೊಂಡಿದ್ರು. ಬಟ್ ಈಗ ಸ್ವಲ್ಪ ರೌಂಡ್ ಆಗ್ತಾ ಇದ್ದಂತೆ ದೀದಿ ಅವರು ಭವಾನಿಪುರದಲ್ಲಿ ಸ್ವಲ್ಪ ಮಟ್ಟಿಗೆ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರ ಪಕ್ಷ ಮನೆಗೆ ಹೋದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಮಮತಾ ಬ್ಯಾನರ್ಜಿ ಅವರ ಮರ್ಯಾದೆ ಉಳಿಬೇಕಂದ್ರೆ ಒಂದು ಕ್ಷೇತ್ರದಲ್ಲಾರು ಗೆಲ್ಬೇಕು. ಅಲ್ಲೂ ಮನೆಗೆ ಹೋಗ್ಬಿಟ್ರೆ ಅತಿ ದೊಡ್ಡ ಮುಖಭಂಗ ಅಂತ ಅದು. ತಮಿಳುನಾಡಿನಲ್ಲೂ ಕೊಳತ್ತೂರು ಮತ್ತೆ ಇದರಲ್ಲೂ ಕೂಡ ಅದೇ ಪರಿಸ್ಥಿತಿ ಇದೆ ಅನ್ಕೊಂಡಿದ್ದೇನೆ. ಸ್ಟಾಲಿನ್ ಮತ್ತೆ ಉದಯನಿಧಿ ಟ್ರಯಲಿಂಗು. ಬಟ್ ಒಂದು ಇಲ್ಲಿ ಸುವೇಂದು ಅಧಿಕಾರಿ ಇನ್ಫ್ಯಾಕ್ಟ್ ಅವರು ಇಸ್ ಎ ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್. ನಾಳೆ ಒಂದು ವೇಳೆ ಇಲ್ಲಿ ಏನು ಅವರು ಹೈಕಮಾಂಡ್ ಇಫಟಾಲ್, ಯಾಕೆಂತ ಹೇಳಿದ್ರೆ BJP ಹೈಕಮಾಂಡ್ ಕೊನೆಗೆ ಮುಖ್ಯಮಂತ್ರಿ ಆಯ್ಕೆ ಮಾಡ್ತಕ್ಕಂಥ ವಿಚಾರದಲ್ಲಿ ಯಾವ ರೀತಿಯಾದ ತೀರ್ಮಾನಗಳು ತಗೊಳ್ತಾ ಗೊತ್ತಿಲ್ಲ ಹೈಕಮಾಂಡಲ್ಲಿ. ಹಾಗಾಗಿ ಬಟ್ ನಾವು ಈಗ ನೋಡಿದಾಗ ಸುವೇಂದು ಅಧಿಕಾರಿಗೆ ಪಶ್ಚಿಮ ಬಂಗಾಳದ ಒಂದು ಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ಎಲ್ಲ ಇದಿದೆ. ಬಟ್ ಇದು ಒಂದು ವೇಳೆ ಇಲ್ಲಿ ಮಮತಾ ಬ್ಯಾನರ್ಜಿ ಗೆಟ್ಸ್ ಡಿಫೀಟೆಡ್ ಅಂದರೆ ಇಟ್ ಈಸ್ ಎ ಕೈಂಡ್ ಆಫ್ ಸೆಟ್ ಬ್ಯಾಕ್ ಅಂತ ಹೇಳಬೇಕಾಗುತ್ತೆ. ಅದು ಗೊತ್ತಿತ್ತೇನೋ ಅವ್ರಿಗೆ. ಹಾಗಾಗಿ ಅವರು 2 ಕ್ಷೇತ್ರಗಳಲ್ಲಿ ಮುಖ ಅಟ್ಲೀಸ್ಟು ಉಳಿಸ್ಕೊಳ್ತಕ್ಕಂಥ ಒಂದು ಇದರಲ್ಲಿ ಅವರು 2 ಕಡೆ ಹಾಕಿದ್ದಾರೆ. ಬಟ್ ಏನೇ ಆದರೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಈ ರೀತಿಯಾದಂಥ ಒಂದು ಪಿಚ್ ಟರ್ನ್ಔಟ್ ಒಂದು ಆಗಿರ್ತಕ್ಕಂಥದ್ದು. ಇಟ್ ಈಸ್ ಎ ಚೇಂಜ್. ಅಫ್ಕೋರ್ಸ್ ಮಮತಾ ಹ್ಯಾಸ್ ಟು ಲರ್ನ್ ಎ ಲೆಸನ್. ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ ಆಲ್ಸೋ ಹ್ಯಾವ್ ಟು ಲರ್ನ್. ಈಗ INDA ಮೀಟಿಂಗ್ ಕರೆದಿದ್ದಾರೆ. ಇಲ್ಲ IND ಸರ್ ಕೆಲವರಿಗೆ ಹೇಳಕ್ ಆಗೋದಿಲ್ಲ. ಈಗ ಎಷ್ಟೋ ಏನೋ ಪಕ್ಷಗಳಿಗೆ ವಯಸ್ಸಾಗಿದೆ. ಈಗ ಹೆಚ್ಚಾಗಿ ಹೇಳಬೇಕು ಅಂದ್ರೆ ಭೂಮಿಗೆ ವಯಸ್ಸಾಯ್ತು ಅನ್ನಂಗೆ ಆಯ್ತಪ್ಪ. ನೀವು ಇಷ್ಟಾದ್ರೂ ಕೂಡ ಇನ್ನು ರಿಯಾಲಿಟಿ ತಿಳ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಪೊಲಿಟಿಕಲ್ ರಿಯಾಲಿಟಿ. ಸೊ ಅವರವರ ನೀವು ಪೊಲಿಟಿಕಲ್ ಇದಕ್ಕೆ ನೀವು ಸ್ಟಿಕನ್ ಆಗಿದ್ದೀರಲ್ಲ, ಯಾಕೆ ಮಾಡಿದ್ರೆ ಹಾಗಾದ್ರೆ INDA ಅಂತ ಯಾಕೆ ಮಾಡಿದ್ರೆ ನೀವು? ನಿಮ್ಮ ಉದ್ದೇಶ ಏನು ಹಾಗಾದ್ರೆ? ಯಾರಿಗೋಸ್ಕರ ನೀವು ಇದು ಮಾಡಿದ್ರಿ? ಎಲ್ಲಿವರೆಗೆ ನೀವು ಈ ರೀತಿಯಾದಂಥ ಒಂದು ಇದು ಮಾಡ್ತೀರೋ ಅಲ್ಲಿವರೆಗೂ BJP ದಿಗ್ವಿಜಯ ಧ್ವಜ ಹಾರಿಸ್ತಾನೆ ಇರುತ್ತೆ. ಇದು ಒನ್ ಸೈಡೆಡ್ ಆಗುತ್ತೆ ಅಂತ ಇನ್ನು ನಾಳೆ ಬೆಳಗ್ಗೆ ಇದೇ ಪರಿಸ್ಥಿತಿ. ನೀವು 1952ರಲ್ಲಿ ಇಡೀ ಕಾಂಗ್ರೆಸ್ ಪಕ್ಷ ನಮ್ಮದೇ ದಾರಿ, ನಾವು ಹಾಕಿದ್ದೆ ಇದು, ನಾವು ಹಾಕಿದ ಕ್ಯಾಂಡಿಡೇಟ್ ಎಲ್ಲ ಗೆಲ್ತಾರೆ ಅಂತ ಹೇಳಿದ್ರೆ ಅದಕ್ಕೊಂದು ಲಗಾಮ್ ಹಾಕ್ಲಿಲ್ವಾ? 77ರಲ್ಲಿ ಎಲ್ಲ ಪಕ್ಷಗಳು ಒಂದಾಗ್ಲಿಲ್ವಾ? ಅದು ಇತಿಹಾಸನ ತಿಳ್ಕೊಳ್ದೇ ಇದ್ರೆ ನಾವೇನು ಪ್ರಯೋಜನ ಆಗೋದಿಲ್ಲ. ಇಲ್ಲದೆ ಇದ್ರೆ ಜನತಂತ್ರ ಎಲ್ಲಿ ಹೋಗುತ್ತೆ? ನಾಳೆ ಬೆಳಗ್ಗೆ ಈ ರೀತಿಯಾದಂಥ ಒಂದು ಅಬ್ಸಲ್ಯೂಟ್ ಮೆಜಾರಿಟಿ ಒಂದು ಸರ್ವಾಧಿಕಾರದ ಒಂದು ದಾರಿ ಮಾಡಿಕೊಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ನಾವು. ಅಲ್ಲ, ಅಸ್ಸಾಮು, ಪುದುಚೇರಿ ಮತ್ತೆ ಕೇರಳ ಈ 3 ನಾವು ಒಂದು ರೀತಿ ನಿರೀಕ್ಷೆ ಮಾಡ್ಬೋದು. ಅಂದ್ರೆ ಅಲ್ಲಿ ಬದಲಾವಣೆ. ಈಗ ಕೇರಳದಲ್ಲಿ ಒಂದ್ಸಲ ಅವರು ಒಂದ್ಸಲ ಇಲ್ಲಿ ಬರ್ತಾ ಇದ್ರು, ಅಸ್ಸಾಮಲ್ಲಿ BJPನೇ ಇತ್ತು, ಇಲ್ಲೂ ಪುದುಚೇರಿಯಲ್ಲೂ NDA ಬಂದಿದೆ. ಬಟ್ 2 ಮೇಜರ್ ತಮಿಳುನಾಡು ಮತ್ತೆ ವೆಸ್ಟ್ ಬೆಂಗಾಲ್ ಒಂದ್ ರೀತಿ ಜನರ ಆದೇಶ ಏನ್ ಬೇಕಾದ್ರೂ ಆಗಬಹುದು. ಬಹಳ ಎಚ್ಚರಿಕೆಯಿಂದ ಮತ ಕೊಟ್ಟಿದ್ದಾರೆ ಅನ್ನೋದು, ಜನರು ಪ್ರಜ್ಞಾವಂತಿಕೆಯಿಂದಾನೆ ಮತ ಕೊಟ್ಟಿದ್ದಾರೆ ಅಂತ ಕೂಡ ನಾವು ಅರ್ಥ ಮಾಡ್ಕೋಬೇಕು. ನಮ್ ಜೊತೆನೂ ಬರ್ಬೋದು, ADMK ಜೊತೆ ಇನ್ನ ಫೈನಲ್ ಆಗಿಲ್ಲ. ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಅವ್ರು ನಮ್ ಜೊತೆ ಬಂದ್ರೆ ಅದು ನಮ್ ಗೆಲುವೆ. ನೋಡಿ ಯಾರು ಬಂದ್ರು ನಮ್ದೇ ಗೆಲುವು ಆಗುತ್ತೆ. ಅಲ್ಲಿ ನಮ್ದೇ ಸರ್ಕಾರ ರಚನೆ ಆಗುತ್ತಲ್ಲ. ನಿಮ್ ಗೆಲುವು ಯಾವಾಗ ಗೊತ್ತಾ? 5ರಲ್ಲಿ ನೋಡಿ IPS ಆಫೀಸರ್
ಅಣ್ಣಾಮಲೈ. ಅಣ್ಣಾಮಲೈ ಟಿಕೆಟ್ ಕೊಡದೆ ಮನೆ ಕಳಿಸ್ತಿದ್ರಿ ಅಲ್ಲಪ್ಪ, ಉತ್ಕರ್ ಸರ್, ಒಬ್ಬ ಲೀಡರ್ ಟಿಕೆಟ್ ಕೊಡದೆ ಮನೆ ಕಳಿಸ್ತೀರಾ ನಿಮ್ಗೆ ಒಂದು ಪಕ್ಷನ? ನೋಡಿ, ಸರ್, ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಬೂಸ್ಟರ್ ಡೋಸ್ ಅಂತಿದೀವಿ, ಹಂಗೆ ತಮಿಳುನಾಡಿನಲ್ಲಿ ಅಣ್ಣಾಮಲೈ ಅವರು ಒಂದು ಬೂಸ್ಟರ್ ಡೋಸ್ ಆಗಿದ್ರು, ಎಷ್ಟು ಮಟ್ಟಿಗೆ ಕೆಲಸಗಳನ್ನ ಮಾಡಿದ್ರು. ಅಲ್ಲ, ಬಿಜೆಪಿ ಒಬ್ಬ leader ಗೆ ticket ಕೊಡದೆ ಮನೆ ಒಂದು ಕಳಿಸೋ ಮಟ್ಟಿಗೆ ಪಕ್ಷ ನಿಮ್ಗೆ ಒಂದು ಪಕ್ಷನ? ಕಾರಣ ಆಗಿದೆ. ಪಕ್ಷ ಉಳಿಸ್ಕೊಳ್ಳಿಲ್ಲ ಅವ್ರನ್ನ. ಸೈಲೆಂಟ್ ಮಾಡ್ಬಿಡ್ರು ಪಾಪ ಅವ್ರನ್ನ, ಮೂಲೆಗೊಂದು ಮಾಡ್ಬಿಟ್ರು. ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನೇ ಈ ಬಾರಿ ಟಿಕೆಟ್ ಬೇಡ ಅವ್ರು ಅಂತ ನಾನು ದೊಡ್ಡ ಹೇಳಿದಂಥದ್ದು. ತಪ್ಪು ಮಾಡಿದೆ, ಇರಿ BJP ಸರ್, ಅಂತ ಹೇಳೋದು ಕೇಳಿಸ್ತಾ ಇದೆ, ನಿಮ್ಮ ಬಿಜೆಪಿ ಬಂದು ತಪ್ಪು ಮಾಡಿದೆ ಅಂತ ಹೇಳಿದ್ರೆ ಅದನ್ನ ಹೇಳಿ. ಉತ್ಕರ್ ಸರ್, ಒಂದ್ ಸೆಕೆಂಡ್ ಇರಿ. ತಮಿಳುನಾಡಿನಲ್ಲಿ ಬಿಜೆಪಿ ಹೆಸರೇ ಇರಲಿಲ್ಲ, ಅಣ್ಣಾಮಲೈ ಅವರಿಂದ ಬಿಜೆಪಿ ಅಲೆ ಸೃಷ್ಟಿ ಆಗ್ತಾ ಇತ್ತು ಅಂತ. ಬಟ್ ಅವರು ಇಲ್ವಾ? ಅಣ್ಣಾಮಲೈ ಇದ್ದಾರೆ. ಅಲ್ಲ, ಒಂದು ರಾಜಕೀಯದ ಪಕ್ಷದ ಅಧ್ಯಕ್ಷರಿಗೆ ಐದರಲ್ಲಿ 3 ಸ್ವೀಪ್ ಮಾಡಿದೀವಿ, ನೀವ್ ಎಲ್ಲಿದ್ದೀರಿ? ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಅವರು ನಮ್ಮ ಇವರು ಒಬ್ಬ SC ಬಿಜೆಪಿ ಪ್ರೆಸಿಡೆಂಟ್ ಆಗಿದ್ರು, ಅವನ್ನೆಲ್ಲಿ ತಗೊಂಡೋಗ್ ಬಿಟ್ರಿ ನೀವು? ಇದಾರಲ್ಲ ಈಗ ಸೆಂಟ್ರಲ್ ಮಿನಿಸ್ಟರ್. ಹೌದೌದು, ಏನ್ ಮುರುಗನ್ ಅವರು ಆ ಪಾಪ ದುಡ್ಡನ್ನ ಕಾಂಗ್ರೆಸ್ನವರು ಬಿಜೆಪಿ ದಳದವ್ರು ಕೊಟ್ಟು ಬಿಡಿ ಸರ್. ಎಲ್ಲ ಬಿಜೆಪಿ ಅವರು ಕೊಟ್ಟು ಇಡಿಸ್ಬಿಟ್ಟು ಅವ್ನ ಮನೆ ಕಳಿಸ್ಬಿಟ್ರಲ್ಲ. ಪಾಲಿಟಿಕ್ಸ್ ರಿಯಾಲಿಟಿಯನ್ನು ಅರ್ಥ ಮಾಡ್ಕೊಳ್ಳೋದೇನೆ ಕಾಂಗ್ರೆಸ್. ನಿಮ್ಮಂತ ಉತ್ತಮಸ್ಕಾರರು ಯಾರು ಇಲ್ಲ ಬಿಜೆಪಿ ಒಂದು ಅಸಹ್ಯ ಅಂತ ಹೇಳ್ಬಿಟ್ಟು. ಹಿಮಂತ್ ಬಿಸ್ವಾ ಶರ್ಮಾ ಅವರ ನಾಯಕತ್ವ ಒನ್ ಆಫ್ ದ ರೀಸನ್ ಆಗ್ತಾ ಇದೆ ಅಲ್ಲಿ ಅಂತ. ಬಿಸ್ವಾ ಶರ್ಮಾ ಅವರ ಆಡಳಿತ ವೈಖರಿ ಮತ್ತು ಪಕ್ಷದ ಸಂಘಟನಾ ಚಾತುರ್ಯ ಕೂಡ ವರ್ಕೌಟ್ ಆಗಿದೆ ಅಂತ. ಮಿಯಾ ಮುಸ್ಲಿಂ ಮತ್ತು ಅಕ್ರಮ ವಲಸಿಗರ ವಿಷಯ ಮುಂದಿಟ್ಕೊಂಡು ಪ್ರಚಾರ ನಡೆಸಿದ್ರಲ್ಲ, ಇದೆಲ್ಲವೂ ಕೂಡ ವರ್ಕೌಟ್ ಆಗ್ತಾ ಇದೆ. ಸ್ಥಳೀಯ ಅಸ್ಲಾಮಿಗಳ ಸಾಂಸ್ಕೃತಿಕ ಅಸ್ಮಿತೆ ಇದೆಲ್ಲವೂ ಕೂಡ ಕಾರಣ ಆಗ್ತಾ ಇದೆ ಅಂತ. ಯಾಕೆ ಅಲ್ಲಿ ಏನ್ ಪ್ಲಸ್ ಪಾಯಿಂಟ್ ಆಯ್ತು ಅನ್ನೋದ್ರ ಬಗ್ಗೆ ನಾವು ಒಂದಷ್ಟು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ರಸ್ತೆ ಸೇತುವೆಗಳ ನಿರ್ಮಾಣ, ಮೂಲ ಸೌಕರ್ಯ, ಅಭಿವೃದ್ಧಿ ಕಾರ್ಯಗಳು, ಎಲ್ಲಾ ಫ್ಯಾಕ್ಟರಿಗಳು ಕೂಡ ವರ್ಕೌಟ್ ಆಗ್ತಾ ಇದೆ. ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟಕ್ಕೆ ಪ್ರಬಲ ನಾಯಕತ್ವದ ಕೊರತೆ ಇದೆ, ಹಂಗಾಗಿ ಹಿನ್ನಡೆ ಸಾಧಿಸೋದಕ್ಕೆ ಇದು ಕೂಡ ಒಂದು ಕಾರಣ ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಅನ್ನುವಂತ ವಿಚಾರವನ್ನ ಗಮನಿಸಬೇಕಾಗುತ್ತೆ. ಅಸ್ಸಾಮಲ್ಲಿ ಗೊಗಾಯಿ ಅವ್ರ ಫ್ಯಾಮಿಲಿ ಅವ್ರ ತಂದೆನ ಮಗ ಆ ಮಟ್ಟಕ್ಕೆ ತಗೊಳೋಕೆ ವಿಫಲ ಆದ್ರು ಸರ್. ಬಿಸ್ವಾಸ್, ಹಿಮಂತ್ ಬಿಸ್ವಾಸ್ ಕಾಂಗ್ರೆಸ್ ಇಂದ ಬಂದವ್ರೆ ಬಿಜೆಪಿಗೆ. ಅಲ್ಲ, ಇದೆ ಕಾಂಗ್ರೆಸ್ ಧಿಕ್ಕರಿಸಿ ಬಿಜೆಪಿ ಬಂದು ಅಲ್ಲಿ CM ಆಗಿ ಮತ್ತೆ ಕಂಟಿನ್ಯೂ ಆಗ್ತಿದಾರೆ ಅಂದ್ರೆ ವಿಶ್ವಾಸ ಎಲ್ಲಿಂದ ಬಂದ್ರು ಅಂತ ಅದನ್ನು ಹೇಳ್ಬೇಕಲ್ಲ ನೀವು. ವಿಶ್ವಾಸು ಅದೇ ಸ್ಕೂಲ್ ಆಫ್ ಥಾಟ್ ಇಂದ ಬಂದವ್ರೆ. ಆದ್ರೆ ಅಲ್ಲಿ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಅಸ್ಸಾಂಗೆ ಒಂಥರ ಈ ಬ್ಯಾಕ್ ಎಂಡ್ ಸಪೋರ್ಟ್ ಹೇಗಿತ್ತು ಅನ್ನೋದು. ಒಂದು ಈಸ್ಟರ್ನ್ ಸ್ಟೇಟ್ಸ್ ಅಂತ ಏನಿದೆ, ನಮ್ಮ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗೆ ಬಿಜೆಪಿ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಂತ ಒಂದು ಒತ್ತು ಮತ್ತೆ ಡೆವಲಪ್ಮೆಂಟ್ ಮತ್ತೆ ಫೋಕಸ್ಸು ಅದಿರಲಿಲ್ಲ ಮೊದಲು. ಸೊ ಹೀಗಾಗಿ ಅದು ಅಸ್ಸಾಂ ಇರ್ಬೋದು, ಸಿಕ್ಕಿಂ ಇರ್ಬೋದು, ನಾಗಾಲ್ಯಾಂಡ್ ಇರ್ಬೋದು, ಇವೆಲ್ಲವೂ ಕೂಡ ಒಟ್ಟಾಗಿ ಆ ಸ್ಟೇಟ್ಸಲ್ಲಿ ಬಿಜೆಪಿ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿರ್ತಕ್ಕಂಥ ಒಂದು ಸಪೋರ್ಟು ಮತ್ತು ಅವರ ಒಂದು ಆಡಳಿತ ಅಂತಕ್ಕಂಥದ್ದು ಕೂಡ ಬರೋದಿಲ್ಲ. ಹಾಗಾದರೆ ಇಲ್ಲಿ ಆಂಟಿ ಇನ್ಕಂಬೆನ್ಸಿ ಇರಲಿಲ್ವಾ ಅನ್ನೋದು ಇತ್ತೇನೋ, ಅದನ್ನು ಕನ್ವರ್ಟ್ ಮಾಡ್ತಕ್ಕಂಥ ರೀತಿನಲ್ಲಿ ಇವ್ರಿಗೆ ಆಗಲಿ. ಎಷ್ಟು ಬಂದಿದೆ? 24-25 ಸೀಟು ಅಂತ ಹೇಳಿದ್ರೆ ಇಟ್ ಈಸ್ ವೆರಿ ನೆಗ್ಲಿಜಿಬಲ್ ಅನ್ನೋದು. ಹಾಗಾಗಿ ನಾವು ಯಾವತ್ತೂ ಕೂಡ ಇದನ್ನು, ನೀವು ಒಳ್ಳೆ ಕೆಲಸ ಮಾಡಿರ್ಬೇಕಾದ್ರೆ, ಒಳ್ಳೆ ಅಭಿವೃದ್ಧಿಗಳು ಮಾಡಿರ್ಬೇಕಾದ್ರೆ, ಸೆಂಟ್ರಲ್ ಗೌರ್ಮೆಂಟ್ ಸಪೋರ್ಟ್ ಇದ್ರೆ ಅದು ನಿಮ್ಮ ರಿಸಲ್ಟ್ ರಿಫ್ಲೆಕ್ಟ್ ಆಗಬೇಕಲ್ಲ. ಅಲ್ಲಿ ಬೇರೆ ಇನ್ನೊಂದು ಯಾವುದಾದ್ರು ಥರ್ಡ್ ಪಾರ್ಟಿಗೆ TVK ಅಂತ ಪಾರ್ಟಿ ಏನಾದರೂ ಇತ್ತಾ ಅಸ್ಸಾಮಲ್ಲಿ? ಇರಲಿಲ್ಲ. ಇದನ್ನು ಹೇಳೋದು ದಿ ಸ್ಟ್ರಾಟಜಿಕ್ ಅಪ್ರೋಚಸ್. ಆ್ಯಂಡ್ ದೆನ್ ನೀವು ಇವಾಗ ಉದಾಹರಣೆಗೆ ನೀವು ಬಿಹಾರಲ್ಲಿ ತಗೊಂಡ್ರೆ JDU ಹ್ಯಾಕ್ ಗೆಲ್ತು ಅನ್ನೋದನ್ನು ಪ್ರಶ್ನೆ ಬರುತ್ತೆ. ನಿತೀಶ್ ಕುಮಾರ್ಗೆ ಇರ್ಲಿಲ್ವಾ ಆಂಟಿ ಇನ್ಕಂಬೆನ್ಸಿ? ಇತ್ತಲ್ಲ, ಲಾಸ್ಟ್ ಮಿನಿಟಲ್ಲಿ ಹ್ಯಾಕ್ ಚೇಂಜ್ ಮಾಡಿದ್ರು. ಸರ್, ಇದು ಚುನಾವಣೆಗಳ ಯುಗ. ಚುನಾವಣೆಗಳಲ್ಲಿ ಗೆಲುವೇ ಮುಖ್ಯ ಆಗುತ್ತೆ. ಸೋಲಿಗೆಲ್ಲಾದರೂ ಒಂದು ದೌರ್ಬಲ್ಯ, ಸೋಲಿಗೆಲ್ಲಾದರೂ ಒಂದು ತೊಡಕಿದೆ ಅಂದರೆ ಆ ಸೋಲನ್ನು ಗೆಲುವಾಗಿದ್ದ ನೆಗೆಟಿವನ್ನು ಪಾಸಿಟಿವ್ ಮಾಡ್ತಕ್ಕಂಥ ಕೆಪಾಸಿಟಿ, ಟೆಕ್ನಿಕ್ಸು, ಟ್ಯಾಕ್ಟಿಕ್ಸು ನಿಮ್ಗೆ ಇರಬೇಕು ಅನ್ನೋದು. ಅದು ಕೂಡ ಇವತ್ತು ತಂತ್ರಗಳು ಫಲಕಾರಿ ಆಗಿದೆಯಲ್ಲ, ಅದರಲ್ಲಿ ಅವರು ವಿನ್ ಆಗಿದ್ದಾರೆ ಅಂತ ನಾವು ಹೇಳಬೇಕಾಗುತ್ತೆ. ಅಸ್ಸಾಂಗೆ DK ಶಿವಕುಮಾರ್ ಹೋಗಿದ್ದು ಕರ್ನಾಟಕದಿಂದ ಉಸ್ತುವಾರಿಯಾಗಿ. ಆಯ್ತು, ಎಷ್ಟು ಮಟ್ಟಿಗೆ ಮಾಡ್ಬೋದು ಅನ್ನೋದು ಒಂದು. ಒಬ್ಬ DK ಶಿವಕುಮಾರ್ ಒಬ್ಬರೇ ಹೋದ್ರೆ ಆಗತ್ತಾ? ಒಬ್ಬ DK ಶಿವಕುಮಾರ್ ನೀವು ಅಲ್ಲಿ ಇನ್ಚಾರ್ಜ್ ಕೊಟ್ಬಿಟ್ಟು ನೀವು ಇಡೀ ಸ್ಟೇಟ್ ಅನ್ನು ಗೆಲ್ಸ್ಕೊಂಡ್ ಬಲ್ಲಿ ಅಂತ ಹೇಳಿದ್ರೆ ಸಾಧ್ಯ.